ನೀರೆಲ್ಲ ಹರಿದು ಹೋಗಬೇಕಾದ್ರೆ ಗಾಡಿಗಳು, ಚಕ್ಡಿಗಳು, ಹುಲ್ಲು ಬಾವಣಿಗಳು ಎಲ್ಲವೂ ತೇಲ್ಕೊಂಡು ಹೋಗ್ತಾ ಇದ್ದು ನೀರಿನಲ್ಲಿ. ತೇಲ್ಕೊಂಡು ಹೋಗುವಾಗ ಒಂದು ನರಿ ಇತ್ತು. ನರಿ ಅದ್ರ ಬೇಕು ತೇಲಿ ಹೋಗ್ತಾ ಇತ್ತು, ಹುಲ್ಲು ಬಾವಣಿ ಕೂತ್ಕೊಂಡು. ಆ ನರಿ ಹೇಳ್ತಾ ಇತ್ತು, ಜಗತ್ತು ಪ್ರಳಯವಾಗುತ್ತೆ, ಜಗತ್ತು ಪ್ರಳಯವಾಗುತ್ತೆ ಅಂತ ಕೂಗ್ತಾ ಇತ್ತು. ಜನ ನಿಂತ್ಕೊಂಡು ಕೇಳ್ತಾ ಇದ್ರು, ನರಿ ಮಾತು ನಿಜ, ಸುಳ್ಳಾಗಲ್ಲ. ಯಾವಾಗ ಪ್ರಳಯವಾಗುತ್ತೆ, ಯಾವ ಪ್ರಳಯವಾಗುತ್ತೆ ಅಂತ ಕೇಳ್ತಾ ಇದ್ರು. ನೀರು ಹೋಗ್ತಾ ಇತ್ತು, ನರಿ ಕೂಗ್ಕೊಂಡು ಹೋಗ್ತಾ ಇತ್ತು, ಜನಗಳು ಕೇಳ್ತಾ ಇದ್ರು, ಅದು ಕೂಗ್ತಾ ಇತ್ತು. ಒಂದು 4 ಜನ ಕೂತ್ಕೊಂಡು ಯೋಚನೆ ಮಾಡಿದರು, ಈ ನರಿ ಹಿಡ್ಕೊಂಬರ್ರಿ ದಡಕ್ಕೆ, ಮನೆ ಮಠ ಎಲ್ಲ ಇದ್ದಾವೆ, ಜಗತ್ತು ಪ್ರಳಯವಾರ ನಮ್ಗತಿ ಏನು, ಯಾವಾಗ ಆಗುತ್ತೆ ಕೇಳಬೇಕು ಅಂತೇಳಿ ಈಜುಗೊಂಡೋಗಿ ನರಿ ತಂದು ದಡಕ್ಕಿಟ್ಟರು. ನರಿ ದಡಕ್ಕೆ ಬಂತು, ಜಗತ್ತು ಯಾವ ಪ್ರಳಯವಾಗುತ್ತೆ ಅಂತ. ನನಗೆ ಸ್ವಲ್ಪ ಹಸುವಾಗಿದೆ, ಕಾಫಿ ಗೀಫಿ ಏನಾರು ಕೊಡ್ರಿ, ಆಮೇಲೆ ಹೇಳ್ತೀನಿ ಅಂತ ಕೊಟ್ಟರು. ತಿಂದು ಆವಾಗ ಜನ ಕೇಳಿದರು, ಯಾವ ಪ್ರಳಯವಾಗುತ್ತೆ ಅಂತ. ಇನ್ನು ಪ್ರಳಯವಾಗಲ್ಲ ಅಂತದು. ಯಾಕೆಂದ್ರೆ ನಾನು ಬದುಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಾನು ಹೋಗಿಬಿಡ್ತಿದ್ದೆ. ನನ್ನ ಪಾಲಿಗೆ ಜಗತ್ತು ಪ್ರಳಯವಾಗ್ತಾಯಿತ್ತು, ಇನ್ನು ಪ್ರಳಯವಾಗಲ್ಲ ಆಯಿತು. ಹಾಗೆ ನಂದು ಮನೆ ಮಠ ಸಂಸಾರ ಎಲ್ಲವೂ ನನಗೆ ಬೇಕು ಅಂತಕ್ಕಂಥ ಈ ಸನ್ನಿವೇಶ ಸಂದರ್ಭದಲ್ಲಿ ಇವತ್ತು ಒಂದು ಮಹಾಸಾಗರದೋಪಾದಿಯಲ್ಲಿ ಭಕ್ತರು, ಗುರುಗಳು ಸೇರಿ ಒಂದು ಧರ್ಮ ಚಿಂತನೆ ಮಾಡ್ತಾ ಇದ್ದಾರೆ ಎಂದು. ಇದಕ್ಕೆ ಮೂಲ ಏನು? ಜಗತ್ತಿನ ಇತಿಹಾಸದಲ್ಲಿ ಒಂದು ಭಾರತ ಪರಂಪರೆಗೆ ಭಾಳ ಮಹತ್ವವಾದ ಸ್ಥಾನ ಇದೆ. ಭಾರತೀಯ ಪರಂಪರೆ ಅಂದರೆ ಏನು? ಆಧ್ಯಾತ್ಮಿಕ ಪರಂಪರೆ. ಆಧ್ಯಾತ್ಮಿಕ ಅಂದರೆ ಏನು? ಸಾಧು ಸಂತರ ಜೀವನ, ಆದರ್ಶ, ಗುಣಗಳು ಅವು ಜಗತ್ತನ್ನು ಉಳಿಸ್ತದೆ, ಬೆಳೆಸ್ತದೆ, ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ ಅಂತ. ಆ ಒಂದು ಪರಂಪರೆಯಲ್ಲಿ ಈ ಭಾರತ ದೇಶ ಬಂದಿದೆ. ಹಂಗಾಗಿ ಆಧ್ಯಾತ್ಮ ಚಿಂತನೆ ಭಾಳ ಮುಖ್ಯವಾದ್ದು. ಪ್ರಾರ್ಥನೆಯಿಂದ, ಭಜನೆಯಿಂದ, ಪೂಜೆಯಿಂದ ಜಗತ್ತು ಭಾಳಷ್ಟು ಬೆಳೀತದೆ. ನಮ್ಮ ಸುತ್ತೂರು ಜಗದ್ಗುಳ ಪೂರ್ವದಲ್ಲಿ ಮಂತ್ರ ಮಹರ್ಷಿಗಳು ಅಂತಿದ್ದರು. ಅವರು ಪಂಚಾಕ್ಷರಿ ಮಂತ್ರವನ್ನು ಕೋಟಿಗಟ್ಟಲೆ ಬರೆದರು. ಕೋಟಿಗಟ್ಟಲೆ ಮಂತ್ರವನ್ನು ಬರೆದರೂ ಇವತ್ತು ಫಲ ಏನಾಗಿದೆ? ಜಗತ್ತಿನಾದ್ಯಂತ ಅವರು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಫಲಿಸ್ತಾ ಇದ್ದಾರೆ. ಅಂದರೆ ಆ ಒಂದು ಯೋಗಿಯ ತಪಸ್ಸಿನ ಬಲ, ಆ ಗುರುಗಳ ತಪಸ್ಸಿನ ಬಲ, ನಮ್ಮ ಗುರುಗಳು ಆ ಸುತ್ತೂರು ಸಂಸ್ಥಾನ ಪರಂಪರೆ ನಡೀತಾ ಇದೆ ಅಂತ. ಎಂತಹ ಶಕ್ತಿ ಇದು! ಆ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ, ಒಂದು ಗೌರವವಿದೆ. ಯಾಕೆಂದರೆ ಆ ಒಂದು ಗುರು ಪರಂಪರೆಯಲ್ಲಿ ಅಂಥ ಮಹತ್ವವಾದಿದೆ ಅಂತ. ಅನೇಕ ಸರ್ಕಾರ ಮಾಡಲೇ ಆಗಿರ್ತಕ್ಕಂಥ ಕೆಲಸ, ಅರಸುಗಳು ಮಾಡದಿರತ ಕೆಲಸವನ್ನು ನಮ್ಮ ಸುತ್ತೂರು ಸಂಸ್ಥಾನ ಮಾಡ್ತಾ ಇದೆ. ಜಗತ್ತಿನಾದ್ಯಂತ ಮಾಡ್ತಾ ಇದ್ದಾರೆ. ಅವರ ಸಾಕ್ಷಿ ಪೂಜ್ಯರಿದ್ದಾರೆ. ಸಾತ್ವಿಕರು, ಚಿಂತಕರು, ಯಾವುದೇ ಕೋಪಟಾಪಗಳಿಲ್ಲದೆ ಸಮಾಧಾನವಾಗಿ ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇದು ಎಲ್ಲಿಂದ ಬಂತು ಅಂತಂದರೆ ಆ ಮಂತ್ರ ಮಹರ್ಷಿಗಳ ತಪೋಬಲ ಇವತ್ತು ಈ ನಾಡನ್ನು ಬೆಳಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಶಿವಬಸ್ ಮಹಾಸ್ವಾಮಿಗಳು ಅಂತ, ಅವರು ಲಿಂಗಪೂಜಾ ನಿಷ್ಠರು, ತಪಸ್ವಿಗಳು, ಜಗತ್ತಿಗಾಗಿ ಜೀವನ ಮುಡುಪಾಗಿಟ್ಟಿರತಕ್ಕಂಥವರು. ಅಂಥವರ ಒಂದು ಪೂಜಾ ಫಲ ಇವತ್ತು ಭಾಳ ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ. ಅಂದರೆ ಹುಕ್ಕೇರಿ ಮಠ ನಿಮಗೆ ಗೊತ್ತು, ನಮಗೆ ಗೊತ್ತು. 2-3 ತಲೆಯಿಂದ ನಾವು ನೋಡಿದ್ದೇವೆ ಈ ಮಠವನ್ನು. ಇಲ್ಲಿ ವಿಚಾರವೂ ನಮಗೆ ಗೊತ್ತಿದೆ. ಹಾಗೆ ಆ ಶಿವಬಸ ಮಹಾಸ್ವಾಮಿಗಳವರ ಒಂದು ತಪೋಬಲ, ಪೂಜಾ ಫಲ, ಸಮಾಜ ನಿಷ್ಠೆ, ಇಷ್ಟೊಂದು ಜನ ಸೇರಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಒಂದು ಪೂಜ್ಯರ ಪುಣ್ಯ ಫಲ ಅಂತ. ಆ ಫಲವನ್ನು ಗಳಿಸಬೇಕು ಮನುಷ್ಯ. ಆಸ್ತಿ ಗಳಿಸ್ಬೋದು, ಎಲ್ಲ ಗಳಿಸ್ಬೋದು, ಆದರೆ
ಭಗವಂತನ ಕೃಪೆಯನ್ನು ಕಳಿಸೋದು ಕಷ್ಟ. ಒಂದು ಕಡೆ ಒಬ್ಬ ಮಾತು ಹೇಳ್ತಾನೆ, ಏನು ಬೇಡಿಲ್ಲ ದೇವ ನಿನ್ನನು ನಾನು ಕೊಡಲೆನಗೆ ನಿನ್ನಳೇನುಂಟು. ಏನಪ್ಪ ಪರಮಾತ್ಮ ನಿನ್ನ ಕೇಳಬೇಕು, ನಾನು ಇಂಥವೇನಿದೆ ಕೊಡಕ್ಕೆ ನಿನಗೆ? ಅಂಬರವ ಬೇಡವನೇ ಹುಲಿ ಚರ್ಮ, ಒಳ್ಳೆ ಡ್ರೆಸ್ ಕೊಡು ಅಂದರೆ ನೀನೇ ಹುಲಿಚೆ ಉತ್ಕೊಂಡಿದೀಯಾ. ಮೃಷ್ಟಾನ್ನ ಬೇಡವನೇ ಭಿಕ್ಷಾನ್ನ, ಆಭರಣ ಬೇಡವನೇ ತಲೆಬುರುಡೆ, ವಸುದೆಯನ್ನು ಬೇಡವನೇ ಮಶಾಣ. ಒಳ್ಳೆ ಭೂಮಿ ಕೊಡೋದು ನೀನೇ ಮಶಾಣದಾಗಿದೆಯಾ, ಒಳ್ಳೆ ಊಟ ಕೊಡೋದು ನೀನೇ ತಿರ್ಕ. ಇಂಥವೇನಿದೆ ಕೊಡೋಕ್ಕೆ? ಏನು ಕೊಡಲ್ಲ, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಮನೆ ಮಾಡ್ತೀನಿ, ಹೊಲ ಮಾಡ್ತೀನಿ, ಭೂಮಿ ಮಾಡ್ತೀನಿ, ಕಾರ್ ಮಾಡ್ತೀನಿ, ಮಂತ್ರಿ ಎಲ್ಲ ನಾನು ಮಾಡ್ತೀನಿ, ನೀನೇನು ಕೊಡಬೇಡ. ನಿನ್ನ ಕೇಳೋದಿಲ್ಲ ನಾನು. ಆದರೆ ಕೊಡುವುದಾದರೆ ಒಂದನೇ ಕೊಡುದೇವ, ಆ ಶಕ್ತಿ ನಿನಗಿದೆ. ಯಾವುದು ಅಂದರೆ ಮೋಕ್ಷ. ಈ ನಮ್ಮ ಎಲ್ಲ ಮಠಗಳು ಮಾಡುವಂಥದ್ದು ಮೋಕ್ಷ ಪ್ರಧಾನವಾಗಿರ್ತಕ್ಕಂಥದ್ದು. ಸತ್ತ ಮೇಲೆ ಹುಟ್ಟಿ ಬರದೇ ಇರತಕ್ಕಂಥ, ಹುಟ್ಟಿದ ಮೇಲೆ ಮತ್ತೆ ಸಾಯದೇ ಇರುವಂಥ ಒಂದು ನಿಜವಾದ ದೀಕ್ಷೆ ಮೋಕ್ಷ ಕೊಡಬೇಕು. ಆ ಮೋಕ್ಷ ಕೊಡುವಂಥದ್ದು ಆ ಭಗವಂತನಿಗಿದೆ, ಪರಮಾತ್ಮನಿದೆ ಅನ್ನೋ ಮಾತನ್ನು ನಮ್ಮ ಸನಾತನವಾದ ಧರ್ಮಗಳು, ಯೋಗಿಗಳು, ಋಷಿ ಪರಂಪರೆಗಳು ಮಾಡ್ಕೊಂಬಂದಿದ್ದಾವೆ. ಆ ದಶೆಯಲ್ಲಿ ಇಲ್ಲಿಯೂ ಸಹಿತ ನಮ್ಮ ಸದಾಶಿವ ಸ್ವಾಮಿಗಳು ಸಣ್ಣವರಾಗಿದ್ದರೂ ಸಹಿತ ಒಳ್ಳೆಯ ಜ್ಞಾನಿಗಳಾಗಿ ಶಿವಸ್ವಾಮಿಗಳ, ಶಿವಲಿಂಗ ಸ್ವಾಮಿಗಳ ಈ ಮಠದ ಸಮಾಜದ ಕರ್ತೃಗಳ ಸೇವೆಯಿಂದ ಮಾಡಿ ಭಾಳ ಎತ್ತರ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಅವರ ಸೇವೆ ಯಥೇಚ್ಛವಾಗಿ ನಡೀಲಿ, ಸಮಾಜ ಉಪಯೋಗ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ.